ಅವ್ನ್ ಯಾವಾಗ್ಲೂ ಅವ್ನ್ ಸುತ್ತಮುತ್ತ ಜನ ಇರ್ಲೇಬೇಕು ಅಂತ ಹೇಳ್ತಾರೆ. ಅದೆಷ್ಟು ಸಲ ಕಾಪಾಡ್ತಾ ಇದ್ದಾನು. ಹಾಗೆಲ್ಲ ಏನೂ ಇಲ್ಲ ದೇವ್ ಸರ್, ನೀವ್ ಸಮಾಧಾನ ಮಾಡ್ಕೊಳ್ಳಿ. ಸೀನಿಯರ್ ಎಲ್ಲೂ ಹೋಗಿಲ್ಲ, ನೀವ್ ಒಳಗೆ ಇದ್ದಾನೆ. ಆ ನಿಮ್ ನಗು, ಕೇರಿಂಗ್ ನೇಚರ್, ನೀವ್ ಒಳ್ಳೆ ಮನ್ಸಿನ ಮೂಲಕ ಪ್ರತಿದಿನ ನನಗ್ ಕಾಣಿಸ್ಕೊತೀರ. ಆದ್ರೆ ಗುರುಗಳು ಯಾಕೆ ಆತರ ಹೇಳುದು? ಕಣ್ಬಿಟ್ ನೋಡು, ನಿನಗ್ ಸತ್ಯ ಕಾಣುತ್ತೆ ಅಂತ. ಅದ್ರ ಅರ್ಥ ಏನ್ ಪವಿತ್ರ ಅವ್ರೆ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಬಹುಶಃ ಸೀನಿಯರ್ ಸಾವಿನ ಹಿಂದೆ ನಮ್ಗೆ ಯಾರಿಗೂ ಕಾಣಿಸ್ತಾ ಇರೋ ದೊಡ್ಡ ಸತ್ಯ ಅಡ್ಗಿರ್ಬಹುದಾ? ಆದ್ರೆ ಪೊಲೀಸ್ ರಿಪೋರ್ಟ್ ಪ್ರಕಾರ ಆ ಕಿಟ್ಟೆನ್ ಕೇಸ್ ಅಂತ ಡಿಸೈಡ್ ಆಯ್ತಲ್ಲ. ಹೀಗಿರುವಾಗ ಯಾವ ಸತ್ಯ ಅಂತ ಹುಡುಕ್ಲಿಕ್ಕೆ ಪವಿತ್ರ ಅವ್ರೆ ನಾನು? ಆ ದೇವ್ರೇ ಗುರುಗಳ ಮೂಲಕ ನಮ್ಗೆ ದಾರಿ ತೋರ್ಸೋದಕ್ ನೋಡ್ತಿದ್ದಾರೆ ದೇವ್ ಸರ್. ಖಂಡಿತ ದಾರಿ ಕಾಣಿಸುತ್ತೆ. ನೀವ್ ಹೋಪ್ಸ್ ಕಳ್ಕೊಬೇಡಿ. ಪವಿತ್ರ ಅವ್ರೆ, ಅಲ್ಲಿ ನೋಡಿ ನಕ್ಷತ್ರ ಬೀಳ್ತಾ ಇದೆ ಅಂದ್ಮೇಲೆ ಖಂಡಿತ ಇದಕ್ಕೊಂದು ಸೊಲ್ಯೂಷನ್ ಸಿಗತ್ತೆ ಅಂತಲ್ಲ. ನೀವೇನು ಯೋಚನೆ ಮಾಡ್ಬಿಡಿ ದೇವ್ ಸರ್, ಎಲ್ಲ ಒಳ್ಳೇದಾಗತ್ತೆ ದೇವ್ ಸರ್. ನಿಮ್ ಫ್ರೆಂಡ್ ಆಗಿ ನಾನ್ ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ. ಪವಿತ್ರ ಅವ್ರೆ, ನೀವ್ ಹಿಡ್ದಿದ್ ಕೈನ ವಿಷ ಯಾವತ್ತೂ ಬಿಡ್ಬೇಡಿ. ಅದೇನೋ ಗೊತ್ತಿಲ್ಲ, ನೀವ್ ಈ ತರ ಕೈ ಹಿಡಿದಿದ್ರೆ ನನಗೊಂದು ಸೆಕ್ಯೂರ್ ಫೀಲಿಂಗ್ ಬರುತ್ತೆ. ನನ್ಗೂ ನನ್ ಫ್ರೆಂಡ್ ನನ್ ಜೊತೆಗಿದ್ದಾರೆ ಅಂತ ಒಂದ್ ಧೈರ್ಯ ಬರುತ್ತೆ. ಆಕ್ಚುಲಿ ನಾನ್ ನಿಮ್ ಹತ್ರ ಕೋಪ ಮಾಡ್ಕೋಬೇಕು ಅಲ್ಲ. ಕಾಲಲ್ಲಿ ಮಾತಾಡ್ತಿರುವಾಗ ಮಧ್ಯದಲ್ಲಿ ಕಾಲ್ ಯಾಕೆ ಕಟ್ ಮಾಡ್ತೀರಾ? ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಆ ಬೇಜಾರಲ್ಲಿ ನಿಮ್ಮೇಲೆ ಕೋಪ ಮಾಡ್ಕೊಳ್ಳೋದೇ ಮರ್ತೋದೆ ನಾನು. ಅದಕ್ಕೆ ಇವಾಗ ಕೋಪ ಮಾಡ್ಕೋತೀರಾ? ಇಲ್ಲ, ಆದ್ರೆ ಇನ್ಯಾವತ್ತೂ ಹಾಗೆ ಮಾಡ್ಬೇಡಿ ಪ್ಲೀಸ್. ತುಂಬಾ ಕೋಪ ಬರುತ್ತೆ ನನಗೆ. ನಿಮ್ಮೇಲೆ ಕೋಪ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಸಾರಿ ದೇವ್ ಸರ್, ಇನ್ಯಾವತ್ತೂ ಆತರ ಮಾಡಲ್ಲ. ಪಾಪ ದೇವ್ ಸರ್ ಎಷ್ಟು ನೋವಲ್ಲಿದ್ದಾರೆ. ಆ ಕಡೆ ತಮ್ಮ ಇಲ್ಲ, ಈ ಕಡೆ ಅಪ್ಪ ಅಮ್ಮನ ಜೊತೆ ನೆಮ್ಮದಿ ಇಲ್ಲ. ಕಡೆ ಪಕ್ಷ ನಾನಿರೋಷ್ಟ್ ದಿನನಾದ್ರೂ ನಿಮಗ್ ಹೆಗ್ಲಾಗಿರ್ತೀನಿ ದೇವ್ ಸರ್. ನಿಮ್ಮನ್ನ ಖುಷಿಯಾಗಿ ಇಟ್ಕೊಳ್ತೀನಿ. ಏನಪ್ಪ ನನ್ ಲೈಫು? ಏನ್ ನನ್ ಲೈಫು? ಯಾವ್ದಕ್ಕೂ ದೇವ್ 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 ನನ್ ಲೆಕ್ಕಕ್ಕೆ ಇಲ್ವಪ್ಪ? ಲೆಕ್ಕಕ್ಕಿಲ್ವಾ? ಅವನಿಗೆ ಸಿಂಹಾಸನ, ನನಗೆ ಕಸ. ನಾನು ಕಸ ಈ ಮನೇಲಿ. ಏ ರಜತ, ಸ್ವಲ್ಪ ತಣ್ಣಗಾಗ. ಎದಕ್ ಹಿಂಗ್ ಆಡಕತ್ತಿ? ತಣ್ಣಗಾಗ್ಬೇಕಾ? ಬಾ ತಣ್ಣಗ್ ಹನಿ ಕುತ್ತಿ ನಿನ್ ಮಗನ್ ತಣ್ಣ ಮತ್ತೆ ಹೇಗ್ ಸಾಧ್ಯ? ಹೇಗ್ ಸಾಧ್ಯ ಅಂದೆ. ಏನಾಯ್ತು ಗೊತ್ತಾ? ಬಿಸ್ನೆಸ್ ವಿಚಾರವಾಗಿ ದೇವ್ ಫ್ರೆಂಡ್ಸ್ ಹತ್ರ ಮಾತಾಡಕ್ ಹೋದಾಗ ನನ್ನ ಹೇಗೆ ನೋಡ್ದು ಗೊತ್ತಾ? Do I look like cheap? ಅವ್ನು ಹಾಳಾಗೋಗಿ ಅವನು ಹಿತೃಗಳು ದೇವ್ಗೆ ಶತ್ರುಗಳು. ಅವ್ರ ಹತ್ರ ಹೋಗಿ ಒಂದು ಪ್ಲಾನ್ ಮಾಡಿ ಬಿಸ್ನೆಸ್ ಮಾಡೋಣ ಅಂದ್ರೆ ನನ್ನ ಕ್ರಿಮಿಗಳ ತರ ನೋಡ್ತಾರಪ್ಪ. ಏನ್ ಮಾಡ್ಲಿ ಲೆಕ್ಕ? ಏನ್ ಮಾಡ್ಲಿ? ನಾನು ಈ ತರ ಬದುಕಕ್ಕೆ ಇಷ್ಟ ಇಲ್ಲ. ನನಗೆ ಏನು ಸಿಕ್ತಿಲ್ಲ. ನೀ ಬದುಕ್ಬೇಕು ನನ್ನ ಮಗ. ದೇಶ ಬೇಕು, ಸಾಮ್ರಾಜ್ಯನ ಆಳ್ಬೇಕು, ಬೆಳಬೇಕು. ಆ ದೇವ್ ಅವನ ಹೆಸರು ನನ್ನ ಉಸಿರು ಕಟ್ಟುತ್ತಾ ಇದೆ. ಎಲ್ಲೂ ಹೋದ್ರು ದೇವ್ ಕಂಕಣಕ್ಕೆ ದೇವ್ ದಂಪತಿಗಳ ಸಮೇತ ಬಾರಪ್ಪ. ನನ್ ಮಗು ಸೂಪರ್ ಮ್ಯಾನ್, ಸೂಪರ್ ಪವರ್. ದೇಶದಲ್ಲಿ ಬದುಕೋಕೆ ಆಗ್ತಿಲ್ಲ. ತಪ್ಪು ಮಾಡ್ಕೋತೀರ. ನಾನು ಇದೀನಲ್ಲ ಅದೇ ನಮ್ಮ ನನ್ನ ಮುಖ ತೋರಿಸ್ಬೇಡ ಪ್ಲೀಸ್. ಗೆಟ್ ಲಾಸ್ಟ್. ಶುಭ ನುಡಿಯೋ ಸೋಮ ಅಂದ್ರೆ ಹೋಗ್ಬೇಕಂತಲ್ಲೋ ಮಾಮತ ದಿನ ಬೆಳಗ್ಗೆ ರೀ ಅಂತ ಹೊತ್ಕೊಂಡು ನಿನ್ನ ಹಳು ಮುಖನ ನನಗ್ ತೋರಿಸಿ ಯಾವತ್ತನ್ನು ಹಣ್ಣಾಗ ಹೊಸೀನು. ಹೇಗಿದ್ದೆ ನಾನು? ಹೇಗೋದೆ ನಾನು? ಎಲ್ಲ ನೀನು ನನ್ನ ಲೈಫ್ ಬಂದ ಮೇಲೆ ಅಲ್ವಮ್ಮ ಅಲ್ವಪ್ಪ ಅದು ಅಂದೆ. ನಾನ್ ಬದುಕ್ಬೇಕು ಅಂದ್ರೆ ಅಲ್ವಾ? ಅದೇ ದೇವ್ ತಲೆ ಮೇಲೆ ಕಾಲಿಟ್ಟು ಬದುಕಬೇಕು. ಅದ್ದೂರಿಯಾಗಿ ಬದುಕ ಮಗ. ಈಗ ಅದಕ್ಕೆ ಏನ್ ಮಾಡ್ಬೇಕು? ಅಪ್ಪ ನನಗೊಂದು ಹೆಲ್ಪ್ ಮಾಡಿ. 10 ನಿಮಿಷ, ಜಸ್ಟ್ 10 minutes. ಪವಿತ್ರ ಕೈಯಲ್ಲಿರೋ ಬೀಗದ ಕೈ ನನ್ ಕೈ, ಆ ಲಾಕರ್ ಕಿ ನನ್ ಕೈಲಿರ್ಬೇಕು. ಜಸ್ಟ್ 10 minutes. ಏ ರಜತ, ಏನ್ ಹೇಳಕತ್ತಿದ್ಯೋ? ಅಲ್ಲ, ಆ ಪುಣ್ಯಕೋಟೆ ಹಂದಿಕಿರ ಕೀಲಿಕೈ ಕೇಳಕತ್ತಿ. ಅದ್ರ ಆಕಿ ಅದನ್ ಜೀವ ತರ ನೋಡಕತ್ತಾಳಲ್ಲೋ. ಅದೆಲ್ಲ ನನಗೂ ನನಗೆ ಆ ಕೀ ಬೇಕು. ನೀವೇನು ಮಾಡ್ತೀರಾ, ಹೇಗ್ ಮಾಡ್ತೀರಾ, ಐ ಡೋಂಟ್ ಕೇರ್. ನನಗೆ ಆ ಕೀ ಬೇಕು ಅಷ್ಟೇ. ಬೇಕು ಬೇಕು ಬೇಕು. ನನ್ ಹತ್ರ ಇರೋದು ಈ 2 ಕಿವಿ ಒಲೆ ಮಾತ್ರ. ಇದನ್ನ ಅಡ ಇಟ್ರೆ 1 ಲಕ್ಷ ಏನೋ ಸಿಗ್ಬಹುದು. ಮಿಕ್ಕಿ 9 ಲಕ್ಷ ಒಂದೇ ತಿಂಗಳಲ್ಲೇ ಹೇಗ್ ಹೊಂದಿಸ್ಲಿ? ಯಾರ ಹತ್ರ ಸಾಲ ಕೇಳಿ? ದೇವ್ ಸರ್ನ ಕೇಳ? ಬೇಡ. ದೇವ್ ಸರ್ನಾಗ್ಲಿ ಮನೆಯವ್ರನ್ನಾಗ್ಲಿ ಅದೇ ಕಾರಣಕ್ಕೂ ಹಣ ಕೇಳಕ್ ಬೇಡ. ಈ ಮನೆಯವ್ರಿಗೆ ನನ್ ತಮ್ಮನ್ ವಿಷಯ ಗೊತ್ತಾಗದ್ ಬೇಡ. ಅವ್ನ್ ಖರ್ಚನೆಲ್ಲ ಹೇಗಾದ್ರೂ ಮಾಡಿ ನಾನೇ ನಿಭಾಯಿಸ್ಬೇಕು. ನೋ ಯಾವ್ದೇ ಕಾರಣಕ್ಕೂ ಆ ಕ್ಲೈಂಟ್ ಜೊತೆ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಬಾರ್ದು. 1 ನಿಮಿಷ ಹಾಗೆ ಇರಿ. ಅಲ್ಲ, ಮಿಡ್ ನೈಟ್ ಅಲ್ಲಿ ಕೂತ್ಕೊಂಡ್ ಬಡಿ ಅಂತದೇನಿದೆ ಇಲ್ಲಿ ತೋರಿಸಿ. ಅದು ಏನೆಲ್ಲ ಬಿಡಿ ದೇವ್ ಸರ್, ಸುಮ್ನೆ ಹಾಗೆ ಅಷ್ಟೇ. ತೋರಿಸಿ. ಬೇಡ ಪ್ಲೀಸ್, ಬೇಡ. ಓಕೆ ರಿಲ್ಯಾಕ್ಸ್ ನೀವು ಕಂಟಿನ್ಯೂ ಮಾಡಿ. ಯಾ ಸರ್, ಅದು ಪ್ರಾಫಿಟ್ ಮಾರ್ಜಿನ್ ನಾಳೆ ಬೆಳಿಗ್ಗೆ ಬಂದು ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಯಾರೋ ಹೋದವಾಯ್ತಲ್ಲ. ಯಾರು ಯಾರಿರ್ಬೋದು? ನನ್ನೇ ಆಟ ಆಡಿಸ್ತ್ಯಾ? ಬಂದಿದೀನಿ ನೋಡು, ಕೊಡ್ತೀನಿ ಚೋಕು. ಹಲೋ ಮೇಡಮ್, ನೆನ್ಪಿದೀವಾ? ಮನೆಯಿಂದ ಹೊರಗಡೆ ಬಂದ್ರೆ ನಮ್ ದರ್ಶನ ಭಾಗ್ಯ ಸಿಗುತ್ತೆ. ಮನೋಜ್ ಮಾಡ್, ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ? ನೋಡು, ಈಗ್ಲೇ ಇಲ್ಲಿಂದ ಹೊರಡು ರೈಟ್ ನಾವ್. ನೀನ್ ಪದೇ ಇದೇ ತರ ನನಗ್ ಟಾರ್ಚರ್ ಮಾಡ್ತಿದ್ರೆ ಐ ಸ್ವೇರ್ ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಪೊಲೀಸ? ಈ ಹಳೆ ಡೈಲಾಗ್ ಎಲ್ಲ ಬಿಟ್ಟು ಹೊಸ ಡೈಲಾಗ್ ಹೇಳಿ. ನಾನು ಹುಡ್ದಾಗ್ಲಿಂದ ಈ ಕಾಕಿ ಲಾಟಿ ನೋಡ್ಕೊಂಡೆ ಬೆಳ್ದವ್ನು ಮೇಡಮ್. ನಮ್ಮ ಅಪ್ಪನೇ ಪೊಲೀಸು. ನೀವ್ ಯಾವತ್ತಾದ್ರೂ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದೀರಾ ಮೇಡಮ್? ತೋರಿಸ್ಲಾ ಮೇಡಮ್? ಹತ್ತಿಸ್ಲಾ ಮೆಟ್ಲು? ವಾಟ್ ಯು ವಾಂಟ್ ಲವ್? ನೀನು
ನಿನ್ಗ್ ಏನ್ ಬೇಕು ಅದನ್ನ ನೇರವಾಗಿ ಹೇಳು. ಎಸ್ಸಲ್ಲ ಹೇಳ್ಬೇಕು ಮೇಡಮ್, ಫೋನ್ ಮಾಡಿದ್ರೆ ಎತ್ಸಲ್ಲ, ಹೊರಗಡೆ ಸಿಗಲ್ಲ. ಅದಕ್ಕೆ ಡೈರೆಕ್ಟ್ ಆಗಿ ನಿಮ್ ಮನೆ ಹತ್ರನೇ ಬಂದಿದ್ದೀನಿ. ನನ್ಗೀಗ 10 ಲಕ್ಷ ಕ್ಯಾಶ್ ಬೇಕು. ಸೀದಾ ಹೊರಗಡೆ ತಗೊಂಡ್ ಬನ್ನಿ. ನಿಮ್ ಮಸ್ಲಿ ಮುಖನ ಎಲ್ರು ಗೊತ್ತಾಗಂಗ್ ಮಾಡ್ತೀನಿ. ಬರಲಾ? ನಾನ್ ಬರಲ್ಲ, ನೀವೇ ಬರ್ಬೇಕು. ಒಂದೇ ಬರ್ತೀರಾ? ದೇವ್ ಕೈಲೇನಾದ್ರು ಸಿಕ್ಬಿಟ್ರೆ ಫಿರ್ ಜನ್ಮ ತಂದ್ಬಿಡ್ತಾನೆ. ನನ್ ಮಗನ ಆಸೆ ಈಡೇರಿಸ್ಬಿಟ್ವಿ. ಐ ನೀಡ್ ದ ಡಾಕ್ಯುಮೆಂಟ್ಸ್ ಆನ್ ಮೈ ಟೇಬಲ್ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್. ನಾನು ನಿಮ್ಗೆ ಬೆಳಿಗ್ಗೆ ಕಾಲ್ ಮಾಡ್ತೀನಿ. ಸರಿ. ಹಂಗ ಹೋದ್ರೆ ಅವ್ನ್ ನಮ್ಮನ್ ನೋಡೋದಿಲ್ಲೇನ್ರಿ? ಸಿಕ್ಕಾಕೋ ಬರ್ತೀವಲ್ಲ. ಶಿವನ ಏನ್ ಮಾಡೋದ್? ಶಿವನ ಕಾಪಾಡ್ಪ, ಕಾಪಾಡ. ಪವಿತ್ರ ಅವರೇ ವಾಶ್ರೂಮ್ ಅಲ್ಲಿ ಇದೀರಾ? ಪವಿತ್ರ ಅವರೇ ಹೊರಗಡೆ ಏನಾದ್ರು ಹೋಗಿರ್ಬೋದಾ? ಮನೋತ, ನೀನ್ ಇಲ್ಲಿಗೆ ಯಾಕೋ ಬಂದೆ? ನಿನ್ನೆಲ್ಲ ಕೇಳ್ತಾ ಇರೋದು, ಯಾಕೆ ಇಲ್ಲಿಗೆ ಬಂದಿದ್ಯಾ? ಅದು ಇಷ್ಟೊತ್ತಲ್ಲಿ ಯಾರಿಗಾದ್ರೂ ಗೊತ್ತಾದ್ರೆ ನಿನ್ನನ್ ಮಾತ್ರ ಜೀವಂತವಾಗಿ ಬಿಡಲ್ಲ. ನಿನ್ನ ನೋಡಕ್ ಬಂದೆ ಚಿನ್ನ. ನಿನ್ನೆ ನೋಡಕ್ ಬಂದಿದ್ದು. ನನ್ ಕೈಲಿ ನಿನ್ನ ಬಿಟ್ಟಿರಕ್ ಆಗ್ತಿಲ್ಲ ಕಡೆ ಬಗರಿ. ಊಟ ನಿದ್ದೆ ಯಾವ್ದು ಸೇರ್ತಾ ಇಲ್ಲ. ವಾಹ್, ನೋಡು ನೋಡು ನೋಡು, ಎಷ್ಟೊಂದು ಸ್ವರ್ಗೋಗಿದೀನಿ. ನನ್ಗೆ ಬದುಕಕ್ಕೆ ತುಂಬಾ ಹಿಂಸೆ ಆಗ್ತಿದೆ ಕಣೆ. ನೀನ್ ಬೇಕು ನಂಗೆ. ನೀನು ನನ್ ಜೊತೆ ಬಂದ್ಬಿಡು. ಕಂಗೈಲಿಟ್ಕೊಂಡು ಚೂಪಾನವಾಗಿ ನೋಡ್ಕೋತಿ. ಬಾ ಬಾ, ನಾವ್ ಹೋಗೋಣ ಬಾ. ಮದ್ವೆ ಆಗಿರೋ ಹೆಣ್ಣಿನ ಮನೆಗೆ ಅರ್ಧರಾತ್ರಿಲಿ ಕಳ್ಳನ್ ತರ ನುಗ್ಗಿ ಈ ತರ ಎಲ್ಲ ಮಾತಾಡೋದಕ್ ನಾಚಿಕೆ ಆಗಲ್ವೇನೋ ನಿನ್ಗೆ? ಮರ್ಯಾದೆಯಿಂದ ಹೊರಟೋಗಿಲಿಂದ. ಈ ಪ್ರೀತಿಗೆ ನಾಚಿಗೆ ಮರ್ಯಾದೆ ಏನಿರಲ್ಲ ಪವಿ. ಈ ದೊಡ್ಡ ಮನೆ, ದುಡ್ಡು, ಈ ಲಕ್ಸುರಿ ಲೈಫ್, ಈ ಆಸೆ ಎಲ್ಲ ಬಿಟ್ಬಿಡು. ಪ್ರೀತಿ ಶ್ರೀಮಂತಿಗೆ ಮುಂದೆ ಇದೆಲ್ಲ ಸೊನ್ನೆ ಕಡೆ, ಸೊನ್ನೆ. ನೀನು ನನ್ನೋಳು. ನಾನಿಲ್ಲಿರೋದು ದೊಡ್ಡ ಮನೆ, ದುಡ್ಡು, ಲಕ್ಸುರಿ ಲೈಫ್ಗೋಸ್ಕರ ಅಲ್ಲ, ನನ್ ಗಂಡ ಕಟ್ಟಿರೋ ಈ ತಾಳಿಗೋಸ್ಕರ. ನಿನ್ ಗಂಡ ಬದುಕಿದ್ರ ತಾನೆ? ಈ ಕಾಗದದ ಬೆಲೆ 200 ಕೋಟಿ. ನಿನ್ನೆ ನೋಡ್ದಾಗ ಇಲ್ಲೊಂದ್ ಫೈಲ್ ಇತ್ತಲ್ಲ, ಕಾಣಿಸ್ತಾನೆ ಇಲ್ಲ. ಎಲ್ ಹೋಯ್ತು?